ಅಲ್ರಿ ಏನು 13-14 ವರ್ಷ ಆದರೂ ಅದೇನು ಸರ್ ಅದೇ ಮೋದಿ ಅವ ಯಾವುದು ಸರ್ ಇದು? ನರೇಂದ್ರ ಮೋದಿ ಅವರಿಗೆ ನಾನು ಪ್ರಶ್ನೆ ಕೇಳೋಕ್ಕೆ ಇಷ್ಟಪಡ್ತೀನಿ. ಚಲವಾದಿ ನಾರಾಯಣ ಸ್ವಾಮಿ ಅವ್ರು ಹೇಳ್ತಾರೆ ಮೋದಿ ಅವ್ರನ್ನ ಇವ್ರು ಪ್ರಶ್ನೆ ಮಾಡ್ತಾರೆ ಅಂತ. ರೀ ಮೋದಿ ಅವ್ರು ಈ ದೇಶದ ಪ್ರಧಾನಿಗಳ್ರಿ, ನಾವು ಪ್ರಶ್ನೆ ಮಾಡ್ತೀವಿ ರೀ, ಪ್ರಜಾಪ್ರಭುತ್ವ ಇದು. ಅವ್ರನ್ನ ಪ್ರಶ್ನೆ ಮಾಡಬಾರ್ದು ಅಂದರೆ ಹೇಳಿ ಮೋದಿ ಸಾಹೇಬ್ರನ್ನ ಹೋಗಿ ರಿಸೈನ್ ಕೊಟ್ಟು ರಿಟೈರ್ಡ್ ಆಗಿ ಆರಾಮಾಗಿರೋಕ್ಕಿಲ್ಲ, ನಾವ್ಯಾರು ಪ್ರಶ್ನೆ ಮಾಡಲ್ಲ. ಈ ದೇಶದ ಪ್ರಧಾನಿಗಳನ್ನ, ಈ ದೇಶದ ಹೋಮ್ ಮಿನಿಸ್ಟರ್ನ ನಾವು ಪ್ರಶ್ನೆ ಮಾಡ್ತಿರ್ತೀವಿ. ಪ್ರಜಾಪ್ರಭುತ್ವದಲ್ಲಿ ನೀವು ಕ್ವಶನೇ ಮಾಡಬಾರ್ದು ಅಂದರೆ ನಾವ್ಯಾರು ಈ ಪ್ರೈವೇಟ್ ಲಿಮಿಟೆಡ್ ಕಂಪನಿಗಳು ಕಟ್ಟಿ ಬಿಸ್ನೆಸ್ ಮಾಡೋರನ್ನ ಯಾರನ್ನೂ ಪ್ರಶ್ನೆ ಮಾಡ್ತಿದ್ದೀವ ಸರ್? ನಾವು ಬೈತಿದ್ದೀವ? ಈಗ ಚಲವಾದಿ ನಾರಾಯಣ ಸ್ವಾಮಿ ಅವರು ನಾಳೆ ರಾಜೀನಾಮೆ ಕೊಟ್ಟುಬಿಟ್ಟು ಮನೇಲಿ ಇರೋಕ್ಕೇಳಿ ಆರಾಮಾಗೋ ಒಂದು ರಿಟೈರ್ಮೆಂಟ್ ಪ್ಲ್ಯಾನು ಆಲ್ ದಿ ಬೆಸ್ಟ್ ಹೇಳಿ ಬರ್ತೀವಿ. ಅಲ್ರಿ ಏನು 13-14 ವರ್ಷ ಆದರೂ ಅದೇನು ಸರ್ ಅದೇ ಮೋದಿ ಅವ ಯಾವುದು ಸರ್ ಇದು? ನರೇಂದ್ರ ಮೋದಿ ಅವರಿಗೆ ನಾನು ಪ್ರಶ್ನೆ ಕೇಳೋಕ್ಕೆ ಇಷ್ಟಪಡ್ತೀನಿ. ಚಲವಾದಿ ನಾರಾಯಣ ಸ್ವಾಮಿ ಅವ್ರು ಹೇಳ್ತಾರೆ ಮೋದಿ ಅವ್ರನ್ನ ಇವ್ರು ಪ್ರಶ್ನೆ ಮಾಡ್ತಾರೆ ಅಂತ. ರೀ ಮೋದಿ ಅವ್ರು ಈ ದೇಶದ ಪ್ರಧಾನಿಗಳ್ರಿ, ನಾವು ಪ್ರಶ್ನೆ ಮಾಡ್ತೀವಿ ರೀ, ಪ್ರಜಾಪ್ರಭುತ್ವ ಇದು. ಅವ್ರನ್ನ ಪ್ರಶ್ನೆ ಮಾಡಬಾರ್ದು ಅಂದರೆ ಹೇಳಿ ಮೋದಿ ಸಾಹೇಬ್ರನ್ನ ಹೋಗಿ ರಿಸೈನ್ ಕೊಟ್ಟು ರಿಟೈರ್ಡ್ ಆಗಿ ಆರಾಮಾಗಿರೋಕ್ಕಿಲ್ಲ, ನಾವ್ಯಾರು ಪ್ರಶ್ನೆ ಮಾಡಲ್ಲ. ಈ ದೇಶದ ಪ್ರಧಾನಿಗಳನ್ನ, ಈ ದೇಶದ ಹೋಮ್ ಮಿನಿಸ್ಟರ್ನ ನಾವು ಪ್ರಶ್ನೆ ಮಾಡ್ತಿರ್ತೀವಿ. ಪ್ರಜಾಪ್ರಭುತ್ವದಲ್ಲಿ ನೀವು ಕ್ವಶನೇ ಮಾಡಬಾರ್ದು ಅಂದರೆ ನಾವ್ಯಾರು ಈ ಪ್ರೈವೇಟ್ ಲಿಮಿಟೆಡ್ ಕಂಪನಿಗಳು ಕಟ್ಟಿ ಬಿಸ್ನೆಸ್ ಮಾಡೋರನ್ನ ಯಾರನ್ನೂ ಪ್ರಶ್ನೆ ಮಾಡ್ತಿದ್ದೀವ ಸರ್? ನಾವು ಬೈತಿದ್ದೀವ? ಈಗ ಚಲವಾದಿ ನಾರಾಯಣ ಸ್ವಾಮಿ ಅವರು ನಾಳೆ ರಾಜೀನಾಮೆ ಕೊಟ್ಟುಬಿಟ್ಟು ಮನೇಲಿ ಇರೋಕ್ಕೇಳಿ ಆರಾಮಾಗೋ ಒಂದು ರಿಟೈರ್ಮೆಂಟ್ ಪ್ಲ್ಯಾನು ಆಲ್ ದಿ ಬೆಸ್ಟ್ ಹೇಳಿ ಬರ್ತೀವಿ. ಅಲ್ರಿ ಏನು 13-14 ವರ್ಷ ಆದರೂ ಅದೇನು ಸರ್ ಅದೇ ಮೋದಿ ಅವ ಯಾವುದು ಸರ್ ಇದು? ನರೇಂದ್ರ ಮೋದಿ ಅವರಿಗೆ ನಾನು ಪ್ರಶ್ನೆ ಕೇಳೋಕ್ಕೆ ಇಷ್ಟಪಡ್ತೀನಿ. ಚಲವಾದಿ ನಾರಾಯಣ ಸ್ವಾಮಿ ಅವ್ರು ಹೇಳ್ತಾರೆ ಮೋದಿ ಅವ್ರನ್ನ ಇವ್ರು ಪ್ರಶ್ನೆ ಮಾಡ್ತಾರೆ ಅಂತ. ರೀ ಮೋದಿ ಅವ್ರು ಈ ದೇಶದ ಪ್ರಧಾನಿಗಳ್ರಿ, ನಾವು ಪ್ರಶ್ನೆ ಮಾಡ್ತೀವಿ ರೀ, ಪ್ರಜಾಪ್ರಭುತ್ವ ಇದು. ಅವ್ರನ್ನ ಪ್ರಶ್ನೆ ಮಾಡಬಾರ್ದು ಅಂದರೆ ಹೇಳಿ ಮೋದಿ ಸಾಹೇಬ್ರನ್ನ ಹೋಗಿ ರಿಸೈನ್ ಕೊಟ್ಟು ರಿಟೈರ್ಡ್ ಆಗಿ ಆರಾಮಾಗಿರೋಕ್ಕಿಲ್ಲ, ನಾವ್ಯಾರು ಪ್ರಶ್ನೆ ಮಾಡಲ್ಲ. ಈ ದೇಶದ ಪ್ರಧಾನಿಗಳನ್ನ, ಈ ದೇಶದ ಹೋಮ್ ಮಿನಿಸ್ಟರ್ನ ನಾವು ಪ್ರಶ್ನೆ ಮಾಡ್ತಿರ್ತೀವಿ. ಪ್ರಜಾಪ್ರಭುತ್ವದಲ್ಲಿ ನೀವು ಕ್ವಶನೇ ಮಾಡಬಾರ್ದು ಅಂದರೆ ನಾವ್ಯಾರು ಈ ಪ್ರೈವೇಟ್ ಲಿಮಿಟೆಡ್ ಕಂಪನಿಗಳು ಕಟ್ಟಿ ಬಿಸ್ನೆಸ್ ಮಾಡೋರನ್ನ ಯಾರನ್ನೂ ಪ್ರಶ್ನೆ ಮಾಡ್ತಿದ್ದೀವ ಸರ್? ನಾವು ಬೈತಿದ್ದೀವ? ಈಗ ಚಲವಾದಿ ನಾರಾಯಣ ಸ್ವಾಮಿ ಅವರು ನಾಳೆ ರಾಜೀನಾಮೆ ಕೊಟ್ಟುಬಿಟ್ಟು ಮನೇಲಿ ಇರೋಕ್ಕೇಳಿ ಆರಾಮಾಗೋ ಒಂದು ರಿಟೈರ್ಮೆಂಟ್ ಪ್ಲ್ಯಾನು ಆಲ್ ದಿ ಬೆಸ್ಟ್ ಹೇಳಿ ಬರ್ತೀವಿ. ಅಲ್ರಿ ಏನು 13-14 ವರ್ಷ ಆದರೂ ಅದೇನು ಸರ್ ಅದೇ ಮೋದಿ ಅವ ಯಾವುದು ಸರ್ ಇದು? ನರೇಂದ್ರ ಮೋದಿ ಅವರಿಗೆ ನಾನು ಪ್ರಶ್ನೆ ಕೇಳೋಕ್ಕೆ ಇಷ್ಟಪಡ್ತೀನಿ. ಚಲವಾದಿ ನಾರಾಯಣ ಸ್ವಾಮಿ ಅವ್ರು ಹೇಳ್ತಾರೆ ಮೋದಿ ಅವ್ರನ್ನ ಇವ್ರು ಪ್ರಶ್ನೆ ಮಾಡ್ತಾರೆ ಅಂತ. ರೀ ಮೋದಿ ಅವ್ರು ಈ ದೇಶದ ಪ್ರಧಾನಿಗಳ್ರಿ, ನಾವು ಪ್ರಶ್ನೆ ಮಾಡ್ತೀವಿ ರೀ, ಪ್ರಜಾಪ್ರಭುತ್ವ ಇದು. ಅವ್ರನ್ನ ಪ್ರಶ್ನೆ ಮಾಡಬಾರ್ದು ಅಂದರೆ ಹೇಳಿ ಮೋದಿ ಸಾಹೇಬ್ರನ್ನ ಹೋಗಿ ರಿಸೈನ್ ಕೊಟ್ಟು ರಿಟೈರ್ಡ್ ಆಗಿ ಆರಾಮಾಗಿರೋಕ್ಕಿಲ್ಲ, ನಾವ್ಯಾರು ಪ್ರಶ್ನೆ ಮಾಡಲ್ಲ. ಈ ದೇಶದ ಪ್ರಧಾನಿಗಳನ್ನ, ಈ ದೇಶದ ಹೋಮ್ ಮಿನಿಸ್ಟರ್ನ ನಾವು ಪ್ರಶ್ನೆ ಮಾಡ್ತಿರ್ತೀವಿ. ಪ್ರಜಾಪ್ರಭುತ್ವದಲ್ಲಿ ನೀವು ಕ್ವಶನೇ ಮಾಡಬಾರ್ದು ಅಂದರೆ ನಾವ್ಯಾರು ಈ ಪ್ರೈವೇಟ್ ಲಿಮಿಟೆಡ್ ಕಂಪನಿಗಳು ಕಟ್ಟಿ ಬಿಸ್ನೆಸ್ ಮಾಡೋರನ್ನ ಯಾರನ್ನೂ ಪ್ರಶ್ನೆ ಮಾಡ್ತಿದ್ದೀವ ಸರ್? ನಾವು ಬೈತಿದ್ದೀವ? ಈಗ ಚಲವಾದಿ ನಾರಾಯಣ ಸ್ವಾಮಿ ಅವರು ನಾಳೆ ರಾಜೀನಾಮೆ ಕೊಟ್ಟುಬಿಟ್ಟು ಮನೇಲಿ ಇರೋಕ್ಕೇಳಿ ಆರಾಮಾಗೋ ಒಂದು ರಿಟೈರ್ಮೆಂಟ್ ಪ್ಲ್ಯಾನು ಆಲ್ ದಿ ಬೆಸ್ಟ್ ಹೇಳಿ ಬರ್ತೀವಿ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.